Hi students, this is Ravi Chavan, professor. Already that problem is given, so our solution purpose. Somebody is not understand. For that purpose, once again, the problem is discussed. See the problem. A company capital structure consists of the following: equity share of rupees 100 each, rupees 20 lakh, retained earning rupees 10 lakh, 9% preference share 12 lakh, 7% debenture 8 lakh, total capital it is become consist capital 50 lakh. Okay, the company earns 12% on its capital. Okay, EBIT is 12% on which one? 5 lakh present capital, present existing EBIT. The income tax rate is 50%. The company requires sum of rupees 25 lakh to finance its expansion program, for which following alternatives are available to it. The first alternative is equity share, 20,000 equity share, rupees total 25 rupees per share is premium. Now second one 10% preference share, third one 8% debenture. It estimated that the price earning ratio in the case of equity preference and debenture financing will be 21.4, 17, 15.7 respectively. Okay, already PV ratio is discussed in the previous problem. Once again that problem is explained in Kannada. See here, ನೋಡಬೇಕಿಲ್ಲಿ ನೋಡ್ರಿ, ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾನಂದರೆ, ಕಂಪ್ನಿಯಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಇದೆ, ಅಲ್ಲಿ ಕ್ಯಾಪಿಟಲ್ ಏನಿದೆ, ಇಕ್ವಿಟಿ ಶೇರ್ ಇದೆ 20 ಲ್ಯಾಕ್, ರಿಟೈನ್ಡ್ ಅರ್ನಿಂಗ್ ಇದೆ 10 ಲ್ಯಾಕ್, 9% ಪ್ರಿಫರೆನ್ಸ್ ಶೇರ್ ಇದೆ 12 ಲ್ಯಾಕ್, 7% ಡಿಬೆಂಚರ್ ಇದೆ 8 ಲ್ಯಾಕ್, ಟೋಟಲ್ ಕ್ಯಾಪಿಟಲ್ 50 ಲಕ್ಷ ಇದೆ. ದ ಕಂಪ್ನಿ ಅರ್ನ್ 12% ಆನ್ ಇಟ್ಸ್ ಕ್ಯಾಪಿಟಲ್. ನೋಡ್ರಿ, ಈ ಪ್ರಾಬ್ಲಮ್ದಲ್ಲಿ EBIT ಕೊಟ್ಟಿಲ್ಲ. EBIT ಹೆಂಗೆ ತೊಗೋಬೇಕಂದ್ರೆ 12% ಆನ್ ಕ್ಯಾಪಿಟಲ್. ದಿಸ್ ಇಸ್ ದ EBIT. 12% ಕ್ಯಾಪಿಟಲ್ ಮೇಲೆ ತೊಗೋಬೇಕು. ಆ್ಯಂಡ್ ದ ಇನ್ಕಮ್ ಟ್ಯಾಕ್ಸ್ ರೇಟ್ ಈಸ್ 50%. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು? 50%. ದ ಕಂಪ್ನಿ ರಿಕ್ವೈರ್ಡ್ ಸಮ್ ಆಫ್ rupees 25 ಲ್ಯಾಕ್. ಕಂಪ್ನಿಗೆ ಎಕ್ಸ್ಟ್ರಾ ಮಟ್ಟ 25 ಲಕ್ಷ ರೂಪಾಯಿ ಹಣ ಬೇಕಾಗಿದೆ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಗಾಗಿ. ಆ 25 ಲಕ್ಷ ರೂಪಾಯಿ ಹಣ ಎಲ್ಲಿಂದ ತೊಗೋಬೋದು? ಆಲ್ಟರ್ನೇಟಿವ್ ಏನೇನಿದೆ? ಫಸ್ಟ್ ಆಲ್ಟರ್ನೇಟಿವ್ ಇಕ್ವಿಟಿ ಶೇರ್ ಇದೆ 20,000, ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್ ಇದೆ, ಥರ್ಡ್ ಒನ್ ಡಿಬೆಂಚರ್ ಇದೆ. ಕಂಪ್ನಿಯಲ್ಲಿ ಮತ್ತೆ ಎಸ್ಟಿಮೇಟೆಡ್ ದ್ಯಾಟ್ ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ, ಪಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಪಿ ರೇಷಿಯೋ ಇಕ್ವಿಟಿ ಮತ್ತು ಡಿಬೆಂಚರ್ ಪ್ರಿಫರೆನ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಒನ್ ಎಷ್ಟಿದೆ? 21.4, 17, 15.7. ಓಕೆ, ನಾವು ನೆಕ್ಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್. ಪ್ರಾಬ್ಲಮ್ ಸೊಲ್ಯೂಷನ್ ನೋಡಿ, ಪ್ರಾಬ್ಲಮ್ ಇಲ್ಲಿ ಸೇಮ್ ಕಾಲಮ್ ಏನು ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ EBIT ಆ್ಯಂಡ್ EPS. ಕ್ಯಾಲ್ಕುಲೇಷನ್ EBIT EPS ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಫಸ್ಟ್ ಪರ್ಟಿಕ್ಯುಲರ್ ಕಾಲಮ್, ಸೆಕೆಂಡ್ ಒನ್ ಪ್ರೆಸೆಂಟ್ ಕಾಲಮ್ ಅಂದರೆ ಎಕ್ಸಿಸ್ಟಿಂಗ್, ಥರ್ಡ್ ಒನ್ ಇಕ್ವಿಟಿ ಶೇರ್ ಕಾಲಮ್. ನೆಕ್ಸ್ಟ್ ಇಲ್ಲಿ ನೀವು ಮೌಸ್ ಕರ್ಸರ್ ನೋಡ್ರಿ ಹಂಗೆ. ನೆಕ್ಸ್ಟ್ ಥರ್ಡ್ ಕಾಲಮ್ ಅಂದರೆ ಸೆಕೆಂಡ್ ಒನ್ ಯಾವುದು? ಓಲ್ಡ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕಾಲಮ್. ಲಾಸ್ಟ್ ಒನ್ ಯಾವುದಂದರೆ ಓಲ್ಡ್ ಪ್ಲಸ್ ಡಿಬೆಂಚರ್ ಕಾಲಮ್. ಟೋಟಲ್ ನೋಡ್ರಿ, ಇಕ್ವಿಟಿ, ಪ್ರಿಫರೆನ್ಸ್ ಮತ್ತು ಡಿಬೆಂಚರ್. ಇಲ್ಲಿ EBIT 12% ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಏನು ಕಂಪ್ನಿ ಕಡೆ ಏನು ಕ್ಯಾಪಿಟಲ್ ಇದೆಯಲ್ಲ ಅದರ ಮೇಲೆ 12% ಕ್ಯಾಲ್ಕುಲೇಷನ್ ಮಾಡಬೇಕು. ಆ 12% ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರೆಸೆಂಟ್ದು ಎಷ್ಟು ಬರ್ತದೆ ರೀ? 6 ಲ್ಯಾಕ್ ಬರ್ತದೆ. ಫಸ್ಟ್ದು 9 ಲ್ಯಾಕ್ ಬರ್ತದೆ, ಸೆಕೆಂಡ್ದು 9 ಲ್ಯಾಕ್ ಬರ್ತದೆ, ಥರ್ಡ್ದು 9 ಲ್ಯಾಕ್ ಬರ್ತದೆ. ಸರ್, ಇದು 9 ಲ್ಯಾಕ್ ಹೆಂಗೆ ಗೊತ್ತು, 6 ಲ್ಯಾಕ್ ಹೆಂಗೆ ಗೊತ್ತು? ಇಲ್ಲಿದೆ ನೋಡ್ರಿ, 9 ಲ್ಯಾಕ್ ಮತ್ತು 6 ಲ್ಯಾಕ್. ಸೊ ನೋಡ್ರಿ, ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು? 9 ಲ್ಯಾಕ್ ಟೋಟಲ್ ಕಂಪ್ನಿಯಲ್ಲಿ ಇದ್ದಂಥ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಎಷ್ಟಿದೆ ಆಗ ತೋರಿಸಿದೆ ನಾನು. ಕನ್ಸಿಸ್ಟ್ ಕ್ಯಾಪಿಟಲ್ 50 ಲ್ಯಾಕ್. ಈ 50 ಲ್ಯಾಕ್ ಮೇಲೆ 12% ಮಾಡಬೇಕು. ಈ 50 ಲ್ಯಾಕ್ ಮೇಲೆ 12% ಮಾಡಬೇಕು ಅಂದರೆ ಎಷ್ಟಾಯಿತು? 6 ಲ್ಯಾಕ್. ನೆಕ್ಸ್ಟ್ ಮೂರ್ದ ನೋಡ್ರಿ, 9 ಲ್ಯಾಕ್ ತೊಗೊಂಡಿವಿ. ಅದು ಹೆಂಗೆ? ಈ 7,50,000 ಮೇಲೆ 12%. ಸರ್, 7,50,000 ಹೇಗೆ ಬಂತು? 7,50,000 ಹೇಗೆ ಬಂತು ಅಂದರೆ ಕಂಪ್ನಿಗೆ ಬೇಕಾಗಿದ್ದ ಹಣ ಎಷ್ಟು? ಕಂಪ್ನಿಗೆ ಬೇಕಾಗಿದ್ದ ಹಣ ಎಷ್ಟು? 25 ಲ್ಯಾಕ್. ದಿಸ್ ಒನ್ 25 ಲ್ಯಾಕ್ ಫಾರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್. ಕರೆಕ್ಟ್? ಈ 25 ಲ್ಯಾಕ್ ಬೇಕಾಗಿದೆ. 25 ಪ್ಲಸ್ ಓಲ್ಡ್ ಎಷ್ಟಿದೆ? 50. 50 ಪ್ಲಸ್ 25 ಎಷ್ಟಾಯಿತು? 75 ಲ್ಯಾಕ್. ಈ 75 ಲ್ಯಾಕ್ ಮೇಲೆ 12% ಅಂದರೆ 9 ಲ್ಯಾಕ್ ಇಸ್ ಅ EBIT. ತಿಳಿತು? 9 ಲ್ಯಾಕ್ EBIT ಹೆಂಗೆ ಬರ್ತಂದರೆ ಟೋಟಲ್ 75 ಲ್ಯಾಕ್ ಮೇಲೆ 25%. ನಮ್ಮ ಕಡೆ ಇದ್ದಂಥ 50 ಲ್ಯಾಕ್ ಕನ್ಸಿಸ್ಟ್ ಎಕ್ಸಿಸ್ಟಿಂಗ್ ಪ್ಲಸ್ 25 ಎಕ್ಸ್ಟ್ರಾ ಅಂದರೆ ಟೋಟಲ್ ಎಷ್ಟಾಯಿತು? 75 ಲ್ಯಾಕ್. 75 ಲ್ಯಾಕ್ ಮೇಲೆ 12%. ಅಂದರೆ ನಾವು ಈಗ ನೆಕ್ಸ್ಟ್ EBIT 3 ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಒಂದು ಇಕ್ವಿಟಿ, ಒಂದು ಪ್ರಿಫರೆನ್ಸ್, ಒಂದು
ಡಿಬೆಂಚರ್. ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಬೇಕಾಗಿದೆ. ಎಷ್ಟು ಬೇಕಾಗಿದೆ? 25 ಲ್ಯಾಕ್ ಬೇಕಾಗಿದೆ. ಆ 25 ಲ್ಯಾಕ್ ಬೇಕಾದಾಗ ಆ 25 ಪ್ಲಸ್ ಓಲ್ಡ್ 50, ಈ 50 ಮತ್ತು 25 ಕೂಡಿದಾಗ ಎಷ್ಟಾಯಿತು? 75 ಮೇಲೆ 12%, ಅದಕ್ಕೆ 9 ಲ್ಯಾಕ್ ತೊಗೋತೀರಿ. ನೆಕ್ಸ್ಟ್ 3 ಕಾಲಮ್, ಲಾಸ್ಟ್ 3 ಕಾಲಮ್. ನೆಕ್ಸ್ಟ್ ಪ್ರೆಸೆಂಟ್ ಕಾಲಮ್ ಎಷ್ಟು ತೊಗೋಬೇಕು? ಇದ್ದಂಥ ಕನ್ಸಿಸ್ಟಿಂಗ್ ಕ್ಯಾಪಿಟಲ್ 50 ಇತ್ತು, ಆ 50 ಮೇಲೆ 12% 6 ಲ್ಯಾಕ್ ಆಯಿತು. ಓಕೆ, ಆದ ಕಾರಣ ಅಲ್ಲಿ ನಾವು ಎಷ್ಟು ತೊಗೊಂಡಿವಿ? 6 ಲ್ಯಾಕ್ ಮತ್ತು 9 ಲ್ಯಾಕ್ ಮತ್ತು 9 ಲ್ಯಾಕ್ 9 ಲ್ಯಾಕ್ ಸೀದೆ. ಗೊತ್ತಾಯ್ತಿದ್ದು? ಏನು ಡೌಟ್ ಇದ್ದರೆ ಮತ್ತೆ ನೀವು ಕಮೆಂಟ್ ಮಾಡ್ಬೋದು. ಈ ಭೇಟಿ 6 ಲ್ಯಾಕ್ 9 ಲ್ಯಾಕ್ 9 ಲ್ಯಾಕ್. ನೆಕ್ಸ್ಟ್ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಲ್ರೆಡಿ ಎಕ್ಸಿಸ್ಟಿಂಗ್ದಲ್ಲಿ ಡಿಬೆಂಚರ್ ಇದೆ. ಹಾಂ, ನೆಕ್ಸ್ಟ್ ಇಲ್ಲಿ ಇಕ್ವಿಟಿ ಮಾತ್ರ ಇದೆ. ಸೆಕೆಂಡ್ ಕಾಲಮ್ ಇಲ್ಲಿ ಇಕ್ವಿಟಿ ಮಾತ್ರ ಇದೆ. ಥರ್ಡ್ ಒನ್ ಇಲ್ಲೂ ಪ್ರಿಫರೆನ್ಷಿಯರ್ ಇದೆ. ಫೋರ್ತ್ ಒಂದಲ್ಲಿ ಏನಿದೆ? ಡಿಬೆಂಚರ್ ಇದೆ. ಅಂದರೆ ಓಲ್ಡ್ ಡಿಬೆಂಚರ್, ನ್ಯೂ ಡಿಬೆಂಚರ್. ನೆಕ್ಸ್ಟ್ ಇಕ್ವಿಟಿ ಪ್ರಿಫರೆನ್ಸ್ ಅಂದರೆ ಫಸ್ಟ್ ಪ್ರೆಸೆಂಟ್ ಕಾಲಮ್ದಲ್ಲಿ ಡಿಬೆಂಚರ್ ಇದೆ, ಸೆಕೆಂಡ್ ಕಾಲಮ್ದಲ್ಲಿ ಡಿಬೆಂಚರ್ ಇಲ್ಲ, ಥರ್ಡ್ ಕಾಲಮ್ದಲ್ಲಿ ಡಿಬೆಂಚರ್ ಇಲ್ಲ, ಫೋರ್ತ್ ಕಾಲಮ್ದಲ್ಲಿ ಡಿಬೆಂಚರ್ ಇದೆ. ಆದ ಕಾರಣ ಡಿಬೆಂಚರ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಓಲ್ಡ್ ಡಿಬೆಂಚರ್ 7%. ಓಲ್ಡ್ ಡಿಬೆಂಚರ್ ಎಷ್ಟಿದೆ ನೋಡಿರಿ? 80 ಲ್ಯಾಕ್. ನೀವು ಬೇಕಾದ್ರೆ ಪ್ರಾಬ್ಲಮ್ದಲ್ಲಿ ನೋಡ್ಬೋದು. ಓಲ್ಡ್ ಡಿಬೆಂಚರ್, ಸಿ ದ ಪ್ರಾಬ್ಲಮ್. ಇಲ್ಲಿ ನೋಡ್ರಿ, ಓಲ್ಡ್ ಡಿಬೆಂಚರ್ 8 ಲ್ಯಾಕ್ ಇದೆ. ಆದ ಕಾರಣ ನಾವು 8 ಲ್ಯಾಕ್ ಓಲ್ಡ್ ಡಿಬೆಂಚರ್ ಮೇಲೆ ತೊಗೊಂಡಿವಿ. ಓಕೆ, ನೆಕ್ಸ್ಟ್ ಅದಕ್ಕೆ ನೋಡ್ರಿ 8 ಲ್ಯಾಕ್ ಮೇಲೆ ಓಲ್ಡ್ ಡಿಬೆಂಚರ್ 7%. ನ್ಯೂ ಡಿಬೆಂಚರ್ ನಮಗೆ 25 ಲಕ್ಷ ರೂಪಾಯಿ ಬೇಕಾಗಿತ್ತು. ಕರೆಕ್ಟ್, 25 ಲಕ್ಷ ರೂಪಾಯಿ ಬೇಕಾಗಿತ್ತು. ಆ 25 ಲಕ್ಷ ರೂಪಾಯಿ ತೊಗೋಬೇಕಾದ್ರೆ ಹೊಸ ಡಿಬೆಂಚರ್ ಅಲ್ಲೂ ಇದೆ. ಫಸ್ಟ್ ಎಕ್ಸಿಸ್ಟಿಂಗ್ ಕಾಲಮ್ದಲ್ಲಿ ಒಂದೇ ಡಿಬೆಂಚರ್ ಇದೆ. ಆದ ಕಾರಣ 8 ಲ್ಯಾಕ್ ಇಂಟು 7% 56,000. ಸರ್ ಮತ್ತು ನ್ಯೂ ಡಿಬೆಂಚರಲ್ಲಿ ಬರ್ತದೆ, ಇದು ಥರ್ಡ್ ಕಾಲಮ್ದಲ್ಲಿ ಬರ್ತದೆ. ಓಕೆ, ಇದು ಆಲ್ರೆಡಿ ಡಿಸ್ಕಸ್ ಆಗಿದೆ, ಪ್ರಾಬ್ಲಮ್ ಗೊತ್ತಿರ್ಬೋದು ನೀವು. ಫಸ್ಟ್ ಇದ್ದಂಥ ಎಕ್ಸಿಸ್ಟಿಂಗ್ ಕಾಲಮ್, ಸೆಕೆಂಡ್ ಒನ್ ಇಕ್ವಿಟಿ ಕಾಲಮ್, ಥರ್ಡ್ ಒನ್ ಪ್ರಿಫರೆನ್ಷಿಯಲ್ ಕಾಲಮ್, ಫೋರ್ತ್ ಒನ್ ಡಿಬೆಂಚರ್ ಕಾಲಮ್. ಇವು 3 ಹೊಸ ಕಾಲಮ್. ಈ 3 ಹೊಸ ಕಾಲಮ್ದಲ್ಲಿ ಎಕ್ಸಿಸ್ಟಿಂಗ್ ಇದ್ರಾಗ ಆ್ಯಡ್ ಆಗ್ತಾ ಇದೆ. ಓಕೆ, ಆದರೆ ನ್ಯೂ ಒನ್ ಇದ್ರಾಗ ಆ್ಯಡ್ ಆಗಲ್ಲ, ಎಕ್ಸಿಸ್ಟಿಂಗ್ದಲ್ಲಿ ಆ್ಯಡ್ ಆಗಲ್ಲ. ಓಕೆ, ನಾವು ಫಂಡ್ ಎಕ್ಸ್ಟ್ರಾ ಬೇಕಾದಾಗ ನಮ್ಮ EPS ಎಷ್ಟಾಗ್ಬೋದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆದ ಕಾರಣ ಇಲ್ಲಿ ಏನು ಮಾಡ್ತೀರಿ? ಜಸ್ಟ್ 28 ಲ್ಯಾಕ್ ಮೇಲೆ 7% 56,000 ಆಯಿತು. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ನೋಡಿ, ಇಲ್ಲಿ ಏನಿದೆ? ಜಸ್ಟ್ ಓಲ್ಡ್ ಪ್ಲಸ್ ನ್ಯೂ ಇಕ್ವಿಟಿ ಇದೆ. ಅಂದರೆ ಓಲ್ಡ್ ಪ್ಲಸ್ ಇಕ್ವಿಟಿಂದಾಗ ಇಲ್ಲಿ ಜಸ್ಟ್ 9 ಲ್ಯಾಕ್ ಆಲ್ರೆಡಿ ಇಬಿಟ್ ಇದೆ. 56 ಅಂದರೆ ಓಲ್ಡ್ ಈ ಡಿಬೆಂಚರ್ ಇತ್ತಂದರೆ ಅದು ಮತ್ತೆ ನೆಕ್ಸ್ಟ್ ಇಯರ್ದಲ್ಲಿ ಕಂಟಿನ್ಯೂ ಆಗೇಬೇಕು, ಅದಕ್ಕೆ 56 ತೊಗೋತೀರಿ. 7% ಆನ್ 8 ಲ್ಯಾಕ್. ನೆಕ್ಸ್ಟ್ ಥರ್ಡ್ ಒನ್ ಇಲ್ಲಿ ಪ್ರಿಫರೆನ್ಷಿಯರ್ ಇದೆ. ಇಲ್ಲಿ ಹೊಸ ಡಿಬೆಂಚರ್ ಇಲ್ಲ, ಹಳೆ ಡಿಬೆಂಚರ್ ಮೇಲೆ ಮಾತ್ರ ನಾವು ಇಂಟ್ರೆಸ್ಟ್ ಕೊಡಬೇಕು. 7% ಆನ್ 8 ಲ್ಯಾಕ್, ಇಲ್ಲೂ 56,000. ನೆಕ್ಸ್ಟ್ ಥರ್ಡ್ ಒನ್ ಇಲ್ಲಿ ಡಿಬೆಂಚರ್ ಇದೆ, ಓಲ್ಡ್ ಪ್ಲಸ್ ಡಿಬೆಂಚರ್ ಅಂದರೆ 9 ಲ್ಯಾಕ್. ನನಗೆ ಮತ್ತೆ ಎಕ್ಸ್ಟ್ರಾ 25 ಲ್ಯಾಕ್ ಬೇಕಾದರೆ ಇಲ್ಲಿಂದ ತೊಗೋತೀವಿ, ಡಿಬೆಂಚರಿಂದ ತೊಗೋತೀನಿ. ಆದ ಕಾರಣ ನೋಡ್ರಿ ಇಲ್ಲಿ 8 ಲ್ಯಾಕ್ ಎಕ್ಸಿಸ್ಟಿಂಗ್ ಡಿಬೆಂಚರ್, ಅದರ ಮೇಲೆ 7% ಬಡ್ಡಿ ಇದೆ, 56 ಬತ್ತು. ನೆಕ್ಸ್ಟ್ 25 ಲ್ಯಾಕ್ ಅಂದರೆ 25 ಲ್ಯಾಕ್ ಅಂದರೆ ನನಗೆ ಎಕ್ಸ್ಟ್ರಾ 25 ಲ್ಯಾಕ್ ಬೇಕಾಗಿತ್ತು, ನಾ ಡಿಬೆಂಚರ್ದಿಂದ ತೊಗೊಂಬಂದೆ. ನನಗೆ ಎಕ್ಸ್ಟ್ರಾ 25 ಲ್ಯಾಕ್ ಬೇಕಾಗಿತ್ತು, ಅದನ್ನು ಪ್ರಿಫರೆನ್ಷಿಯರ್ದಿಂದ ತೊಗೊಂಬಂದೆ. ನಾ ಎಕ್ಸ್ಟ್ರಾ 25 ಲ್ಯಾಕ್ ನಾ ಇಕ್ವಿಟಿದಿಂದ ತಂದೆ. ಈ ರೀತಿಯ ಹಣ ಕ್ಯಾಶನ್ನು ತರ್ತಾ ಇದ್ದೀರಿ. ಆದ ಕಾರಣ ಇಲ್ಲಿ ಡಿಬೆಂಚರ್ ಇದೆ. ಮತ್ತು ಡಿಬೆಂಚರ್ ಇದ್ದರೆ ನಾವೇನು ಕೊಡಬೇಕು? ಇಂಟ್ರೆಸ್ಟ್ ಕೊಡಬೇಕು. ಆ ಇಂಟ್ರೆಸ್ಟ್ ಅಂದರೆ 25 ಲ್ಯಾಕ್ ಮೇಲೆ 8% ಎಷ್ಟಾಯಿತು? 2 ಲ್ಯಾಕ್. ತಿಳಿತು? ಇಲ್ಲಿ ಬಡ್ಡಿ ನೋಡ್ರಿ, ಇಲ್ಲಿ ಒಂದೇ ಬಂದದ, ಯಾಕಂದರೆ ಒಂದೇ ಡಿಬೆಂಚರ್ ಇದೆ. ಇಲ್ಲೂ ಇಕ್ವಿಟಿ ಮತ್ತು ಪ್ರಿಫರೆನ್ಸಲ್ಲಿ ಇದು ಒಂದೇ ಡಿಬೆಂಚರ್ ಇದೆ. ಆದರೆ ಥರ್ಡ್ ಕಾಲಮ್ದಲ್ಲಿ 2 ಡಿಬೆಂಚರ್ ಬರ್ತಾವೆ. ಯಾವುದಂದರೆ ಒಂದು ಓಲ್ಡ್, ಒಂದು ನ್ಯೂ, ಒಂದು 7%, ಒಂದು 8%. ಓಕೆ, ಈ ಡಿಬೆಂಚರನ್ನು ಡಿಡಕ್ಟ್ ಮಾಡಿದಾಗ ಬಂದಂಥ ಆನ್ಸರ್ಗೆ ನಾವೇನಂತೀವಿ? EBT. ಸೀದರ್ EBT 5 ಲ್ಯಾಕ್ 44, 8 ಲ್ಯಾಕ್ 44, 8 ಲ್ಯಾಕ್ 44, 6 ಲ್ಯಾಕ್ 44. ಇದರ ಒಳಗೆ ನಾವೇನು ಮಾಡಬೇಕು? ಟ್ಯಾಕ್ಸ್ ಮಾಡಬೇಕು. ಟ್ಯಾಕ್ಸ್ ನೋಡಿ, ಲೆಸ್ ಟ್ಯಾಕ್ಸ್ ಅಂದರೆ 50%. ಅಂದರೆ 5 ಲ್ಯಾಕ್ 44 ಮೇಲೆ 50% 272, 8 ಲ್ಯಾಕ್ 44 ಮೇಲೆ 50% 422. ನೆಕ್ಸ್ಟ್ 8 ಲ್ಯಾಕ್ 44 ಮೇಲೆ 50% 422, 644 ಮೇಲೆ 50% 322. ಈ ಟ್ಯಾಕ್ಸ್ನು ಡಿಡಕ್ಟ್ ಆದಮೇಲೆ ಉಳಿದಂಥ ಅಮೌಂಟ್ಗೆ ನಾವು ಅಂತೀವಿ EAT. ರಿಮೈನಿಂಗ್ ಸೇಮ್ ಅಮೌಂಟ್ ಉಳಿತದ. 50% ಲೆಸ್ ಆಯಿತು, 50% ಉಳಿತು. ಹಾಫ್ ಆಫ್ ಅಮೌಂಟ್ ರಿಮೈನಿಂಗ್, ದಟ್ ಹಾಫ್ ಆಫ್ ಅಮೌಂಟ್ ಇಸ್ ಕಾಲ್ಡ್ ಆಸ್ EAT, earning after tax. The amount is 2,72,000, 4,22,000, 4,22,000, 3,22,000. Next, less preference share dividend. Okay, already existing capital structure ದಲ್ಲಿ preference share ಇದೆ. Okay, I think all of you know about that. Next, preference share dividend ಕೊಡಬೇಕು. ಓಲ್ಡ್ದಲ್ಲಿ ನೋಡ್ರಿ, ಓಲ್ಡ್ದಲ್ಲಿ ಒಂದೇ ಪ್ರಿಫರೆನ್ಸ್ ಶೇರ್ ಇದೆ, ಓಲ್ಡ್ ಪ್ರಿಫರೆನ್ಸ್ ಶೇರ್ ಇದೆ. ಐ ಥಿಂಕ್ ಆಲ್ ಆಫ್ ಯು ಸಿ ದ ಪ್ರಾಬ್ಲಮ್. ಆಲ್ರೆಡಿ ಪ್ರಾಬ್ಲಮ್ ತೋರಿಸಿದ್ದೀನಿ ನಿಮಗೆ ನಾವು. ಮತ್ತೊಮ್ಮೆ ನೋಡ್ರಿ, ಪ್ರಿಫರೆನ್ಸ್ ಶೇರ್ 12 ಲ್ಯಾಕ್
ಪ್ರಿಫರೆನ್ಸ್ ಶೇರ್ 12 lakh ಅದು ತಗೋಬೇಕು ಎಕ್ಸಿಸ್ಟಿಂಗ್ದಲ್ಲಿ. ಹಾಂ, ಪ್ರಿಫರೆನ್ಸ್ ಶೇರ್ 12 lakh ಮೇಲೆ 9% ಡಿವಿಡೆಂಡ್ ಇದ್ದಿದ್ದಾನೆ. ಮತ್ತು 12 lakh ಮೇಲೆ 9% ಅಂದರೆ ಎಷ್ಟಾಯಿತು? 1,08,000. ಇಲ್ಲಿ 1,08,000, 1,08,000. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಆನ್ 10%, ಸೇಮ್ ಅಗೇನ್ 25 lakh ಮೇಲೆ 10%. ಯಾಕಂದರೆ ಇಲ್ಲೂ ಪ್ರಿಫರೆನ್ಸ್ ಶೇರ್ ಇಲ್ಲ, ಇಲ್ಲಿ ಓಲ್ಡ್ ಇತ್ತು, ಇಲ್ಲೂ ಓಲ್ಡ್ ಇತ್ತು, ಇಲ್ಲೂ ಓಲ್ಡ್ ಇದೆ, ಇಲ್ಲೂ ಓಲ್ಡ್ ಇದೆ, ನ್ಯೂ ಎಲ್ಲಿದೆ? ಎಕ್ಸ್ಟ್ರಾ 25 lakh ತೊಗೋಬೇಕಾದ್ರೆ ಸೆಕೆಂಡ್ ಕಾಲಮ್ 25 lakh ತೊಗೊಂಡ್ರೆ ಇದು 2,50,000. ಎಷ್ಟಾಯಿತು? 25 lakh ಮೇಲೆ 10%, ಅದಕ್ಕೆ 2,50,000. ಇಲ್ಲಿ ಮಾತ್ರ ತೊಗೋಬೇಕು. ಯಾಕಂದರೆ ಇಲ್ಲಿ ನಿಮ್ಮ ಕಡೆ ಏನಿದೆ? ಪ್ರಿಫರೆನ್ಸ್ ಇದೆ. ಇಲ್ಲಿ ಪ್ರಿಫರೆನ್ಸ್ ಇಲ್ಲ, ಫಸ್ಟ್ ಕಾಲಮ್ದಲ್ಲಿ ಪ್ರಿಫರೆನ್ಸ್ ಇಲ್ಲ, ಥರ್ಡ್ ಕಾಲಮ್ ಲಾಸ್ಟ್ ಕಾಲಮ್ದಲ್ಲಿ ಪ್ರಿಫರೆನ್ಸ್ ಇಲ್ಲ. ಆದ ಕಾರಣ ಇಲ್ಲಿ ಎಲ್ಲ ಕಡೆ ಓಲ್ಡ್ ಇದೆ, ನ್ಯೂ ಎಲ್ಲಿ ಬಂದಿದೆ? ಸೆಕೆಂಡ್ ಕಾಲಮ್ದಲ್ಲಿ ಪ್ರಿಫರೆನ್ಸ್ ನ್ಯೂ ಬಂದಿದೆ. ಆದ ಕಾರಣ ಇಲ್ಲಿ 25 lakh ಮೇಲೆ 10%. ನೆಕ್ಸ್ಟ್ ಡಿವಿಡೆಂಡ್ ಕೊಟ್ರಿ, ಡಿವಿಡೆಂಡ್ ಕೊಟ್ಟಿದ್ದ ಉಳಿದಂಥ ಅಮೌಂಟ್ ಏನು ರೀ? ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ದಾಗ 1,64,314 64. ನೆಕ್ಸ್ಟ್ 214. ನೆಕ್ಸ್ಟ್ ಇಕ್ವಿಟಿ ಶೇರ್ ಎಷ್ಟು ನಮ್ಮ ಕಡೆ? ಫಸ್ಟ್ ಕಾಲಮ್ದಲ್ಲಿ 20,000 ಇಕ್ವಿಟಿ ಶೇರ್, ಸೆಕೆಂಡ್ ಕಾಲಮ್ದಲ್ಲಿ 20,000 ಇಕ್ವಿಟಿ ಶೇರ್ ಪ್ಲಸ್ ಇದು ಇಕ್ವಿಟಿ ಕಾಲಮ್ ಇದೆ. ಅಂದರೆ ಇದ್ದಂಥ ನ್ಯೂ ಶೇರ್ಸ್ ಎಷ್ಟಿದೆ? 20 ಪ್ಲಸ್ 20 40,000. ಓಕೆ. ಥರ್ಡ್ ಕಾಲಮ್ ಓಲ್ಡ್ ಇಕ್ವಿಟಿ ಶೇರ್ ಪ್ಲಸ್ ಇದೇನಿದೆ ರೀ? ಪ್ರಿಫರೆನ್ಸ್ ಶೇರ್. ಇಲ್ಲಿ ಯಾವುದೂ ಇಕ್ವಿಟಿ ಇಲ್ಲ, ಅದಕ್ಕೆ 20 ನೆಕ್ಸ್ಟ್ ಲಾಸ್ಟ್ ಕಾಲಮ್ 20 ಇದೆ ಪ್ಲಸ್ ಡಿಬೆಂಚರ್ ಇದೆ. ಆದ ಕಾರಣ ಇಕ್ವಿಟಿ ಯಾವುದೂ ಇಲ್ಲ, 20. ಅಂದರೆ ತಿಳಿತು ಇಲ್ಲಿ ಫಸ್ಟ್ 20,000 ಎಕ್ಸಿಸ್ಟಿಂಗ್, ಇಲ್ಲಿ ನ್ಯೂ ಇಕ್ವಿಟಿ ಪ್ಲಸ್ ಓಲ್ಡ್ ಇಕ್ವಿಟಿ 40 ಆಯಿತು. ಇಲ್ಲಿ ಪ್ರಿಫರೆನ್ಸ್ ಪ್ಲಸ್ ಇಕ್ವಿಟಿ ಅಂದರೆ ಓಲ್ಡ್ ಇಕ್ವಿಟಿ ಮಾತ್ರ ಇದೆ 20 ಪ್ಲಸ್ ಇಲ್ಲಿ ಏನಿದೆ? ಡಿಬೆಂಚರ್ ಇಕ್ವಿಟಿ ಇದೆ. ಆದ ಕಾರಣ 20 ಮಾತ್ರ ಉಳಿತು ಇಲ್ಲಿ 20. ಟೋಟಲ್ ಇಕ್ವಿಟಿ ಶೇರ್ ಎಷ್ಟು ನಮ್ಮ ಕಡೆ? 20 40 20 20. ನೆಕ್ಸ್ಟ್ ಈಗ EPS ಕ್ಯಾಲ್ಕುಲೇಷನ್ ಮಾಡಬೇಕು. ಇದೆಲ್ಲ ವರ್ಕಿಂಗ್ ನೋಟ್ ಇದೆ. EPS ಕ್ಯಾಲ್ಕುಲೇಷನ್ ಮಾಡಿದ್ದು ನಿಮಗೆ ಗೊತ್ತಿರ್ಬೋದು. ಈಗ EPS ಅನ್ನು ಸೇಮ್ ವಾಟ್ ಎವರ್ ದ ಪ್ರಾಫಿಟ್ ಬಂದಿತ್ತು, ಪ್ರಾಫಿಟ್ ಅವೈಲೇಬಲ್ 1,64,000 ಡಿವೈಡೆಡ್ ಬೈ 20,000, 3,14,000 ಡಿವೈಡೆಡ್ ಬೈ 40,000, 64 ಡಿವೈಡೆಡ್ ಬೈ 20,000, 24 ಡಿವೈಡೆಡ್ ಬೈ 20,000. ನಿಮಗೆ EPS ಎಷ್ಟು ಬಂತು? 8.20, 7.85, 3.20, 10.70. ಓಕೆ, ದಿಸ್ ಈಸ್ EPS. ನೆಕ್ಸ್ಟ್ ಇಲ್ಲಿ ವರ್ಕಿಂಗ್ ನೋಟ್ ಇದು. ಹೇಗೆ 9 lakh EBT ಬತ್ತು, ಹೇಗೆ 6 lakh EBT ಬತ್ತು, ಇದು ವರ್ಕಿಂಗ್ ನೋಟ್. ನೆಕ್ಸ್ಟ್ ದ ಕಂಪ್ನೀಸ್ EPS. ನಾವು ಕಂಪ್ನಿ EPS ಅದ್ರ ಮೇಲೆ ತೊಗೋತೀವಿ. ಯಾವ್ದು EPS ಹೆಚ್ಚಿಗಿದೆ ಅದನ್ನು ನಾವು ಏನು ಮಾಡ್ತೀವಿ? ರೆಕಮೆಂಡ್ ಮಾಡ್ತೀವಿ. ಇಲ್ಲಿ EPS ಯಾವ್ದು ಹೆಚ್ಚಿಗಿದೆ ನೋಡ್ರಿ. ಇಲ್ಲಿ EPS ಯಾರ್ದು ಹೆಚ್ಚಿಗಿದೆ? 10.70, 3.2, 7.85, 8.20. ಅಂದರೆ EPS ಯಾರ್ದು? ಡಿಬೆಂಚರ್ದು EPS ಹೆಚ್ಚಿಗಿದೆ. ದ ಕಂಪ್ನಿ EPS ಈಸ್ 10.70 ಪರ್ ಶೇರ್ ಈಸ್ ಹೈಯರ್ ಅರ್ನಿಂಗ್ ಇಫ್ ಕಂಪ್ನೀಸ್ ಇಶ್ಯೂ 8% ಡಿಬೆಂಚರ್ ಫಾರ್ rising addition of rupees 25 lakh capital, hence the plan 3 is recommended. Okay, now PV ratio calculation ಮಾಡೋಣ. PE ratio formula ಏನ್ರಿ? PE ratio formula ಏನ್ರಿ? PE equity share is equal to EPS divided by price earning ratio. This is formula. Price of equity share is equal to EPS into price earning ratio. ನಮಗೆ ಏನು ಕೇಳಿದಾನವ? ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಕೇಳಿದಾನೆ ಪ್ರಾಬ್ಲಮ್ದಲ್ಲಿ. ಆದ ಕಾರಣ EPS into price of earning ratio. ನೋಡ್ರಿ, ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಕೇಳಿದಾನೆ ಪ್ರಾಬ್ಲಮ್ದಲ್ಲಿ. ನೋಡ್ರಿ, ಎಸ್ಟಿಮೇಟ್ ದ ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ ಕೇಳಿದ್ದಾನೆ. ಆದ ಕಾರಣ ನಾವೇನು ಮಾಡ್ತೀವಿ? ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ ಫಾರ್ಮುಲಾ ಏನಿದೆ? ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಇಸ್ ಈಕ್ವಲ್ ಟು EPS ಇಂಟು ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ. ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ ಪ್ರಾಬ್ಲಮ್ದಲ್ಲಿ 21.7 ಈ ರೀತಿ ಕೊಟ್ಟಿದ್ದಾನೆ. EPS ನಿಮಗೆ ಈಗಾಗಲೇ ಸಾಲ್ವ್ ಮಾಡಿದ್ದೀರಿ ನೀವು. ಓಕೆ, ನೋಡಿರಿ ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ ಹೇಗೆ ತೊಗೋಬೇಕು? ಫಸ್ಟ್ ಆಲ್ಟರ್ನೇಟಿವ್ 7.8 EPS ಬಂದದ್ರಿ. EPS ಇಂಟು ಪ್ರೈಸ್ ಆಫ್ ಅರ್ನಿಂಗ್ ರೇಷಿಯೋ 7.8 EPS ಬಂದದ್ರಿ. 21.4 ಇದೇನು ಬಂದದ್ರಿ? ಪ್ರಾಬ್ಲಮಲ್ಲಿ ಕೊಟ್ಟಾನ್ರಿ. ಇದಕ್ಕೆ ಇಂಟು ಮಾಡಿದಾಗ 167 ಬರ್ತದೆ. ಸೆಕೆಂಡ್ ಒನ್ ಸೇಮ್ 17 ಕೊಟ್ಟ ನೋಡ್ರಿ ಪ್ರಾಬ್ಲಮ್. ನೋಡ್ರಿ ಪ್ರಾಬ್ಲಮ್ ಯೂಸ್ ಚೆಕ್ ಮಾಡಿರಿ. 17 ಕೊಟ್ಟಾನೆ PE ರೇಷಿಯೋ ಪ್ಲಸ್ EPS ಸೆಕೆಂಡ್ ಎಷ್ಟು ಬಂದ್ರಿ? 3.20 ಬಂದದ್ದು. ಇದಕ್ಕೆ ಇಂಟು ಮಾಡಿದಾಗ 54.4. ಥರ್ಡ್ ಒನ್ 10.7 ಬಂದದ್ರಿ EPS ಮತ್ತು ಅಲ್ಲಿ PE ರೇಷಿಯೋ 15.7 ಕೊಟ್ಟಿದ್ದಾನೆ. ಇದಕ್ಕೆ ಇಂಟು ಮಾಡಿದಾಗ 167. ಇಲ್ಲಿ ಮತ್ತೆ ಐ ವಾಸ್ ರೆಕಮೆಂಡೆಡ್ alternative third because issue 8% debenture was give more EPS and it will higher price per equity share because first was recommended plan I was recommended plan 3 is alternative 3. Okay, alternative 3 is a perfect one. ಅದಕ್ಕಾಗಿ alternative 3 ನಾವು ಚೂಸ್ ಮಾಡ್ತೀವಿ. ಓಕೆ, ಏನಾದರೂ ಡೌಟ್ ಇದ್ದರೆ ಮತ್ತೆ ನೀವು ಇದಕ್ಕೆ ರಿಪ್ಲೈ ಮಾಡ್ಬೋದು, ಕಮೆಂಟ್ ಮಾಡ್ಬೋದು.